ಸ್ಕೂಟಿನ ಬೇರೆಯವ್ರ ಬಳಿ ಇಸ್ಕೊಂಡೋದಕ್ಕೆ 50 ರೂಪಾಯಿ ಎಣ್ಣೆ ಹಾಕ್ಸಿ ನಾವು ಉಡುಪಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಿಟ್ವಿ. ಚಿಕ್ಕೊಂದಿರುವಾಗ ಬುಕ್ಕಲ್ಲಿ ನೋಡ್ತಾ ಇದ್ದೆ, ಯಾವಾಗ ಕಣ್ಣಾರೆ ನೋಡಿದೆ ಅವಾಗ ಅನಿಸ್ತು ನಾನು ದೊಡ್ಡನಾಗಿದ್ದೀನಿ ಅಂತ. ಆವಾಗ ಒಂದು ಹುಡುಗನ ಶ್ಲೋಕ ಕೇಳಿದೆ. ಶ್ಲೋಕ ಹೇಳ. ಇವನ್ ನೋಡಿ ನಂಗೆ ಅನಿಸ್ತು ಇನ್ನೂ ನಮ್ಮ ಸಂಸ್ಕೃತಿ ಹಾಳಾಗಿಲ್ಲ, ಉಳಿದಿದೆ ಅಂತ. ಅದನ್ನ ಉಳಿಸಬೇಕು ಅಂತ ಅವಾಗ ಅರ್ಥ ಆಯ್ತು. ಗೈಸ್, ಕನಕದಾಸರಿಗೆ ಒಳಗಡೆ ದರ್ಶನಕ್ಕೆ ಬಿಡದೇ ಇದ್ದಾಗ ದೇವರೇ ಹಿಂದಕ್ಕೆ ತಿರುಗಿ ಕನಕದಾಸರಿಗೆ ದರ್ಶನ ಕೊಟ್ಟಿದ್ದು ಉಂಟು ಇತಿಹಾಸ. ಯಾವುದೇ ಒಂದು ಜಾಗ ಹೋಗಿ ಸುಮ್ಮನೆ ಒಬ್ಬನೇ ಮಾತಾಡ್ಕೊಂಡು ಬರೋದು ನಂಗೆ ಇಷ್ಟ ಇಲ್ಲ ಗೈಸ್. ಅದಕ್ಕೆ ಜನರನ್ನ ಮಾತಾಡಿಸ್ಬೇಕಂತ ತಿಳ್ಕೊಂಡು ಏನೋ ಐಡಿಯಾ ಹಾಕಿ ಅವರನ್ನ ಕೇಳಿದೆ, ಈ ಹೊಂಡದ ಹೆಸರೇನಂತ. ಸಾರಿ, ಕಲ್ಯಾಣಿನ. ಅದ್ರ ಬಗ್ಗೆ ತಿಳ್ಕೊಂಡು ಹಿಂಗೆ ಮುಂದೆ ಹೋದ್ರೆ ನನ್ನ ಫಾಲೋವರ್ಸ್ ಸಿಕ್ಕರು ಗೈಸ್. ಅವ್ರಂದ್ರು ನಿಮ್ ಜೊತೆ ಫೋಟೋ ಬೇಕು 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 ಅಂತ ಅಳ್ತಾ ಇದ್ರು. ಅದಕ್ಕೆ ಫೋಟೋ ಕೊಡ್ಲಾರ್ದೇನೆ ಹೋಗಕ್ ನಂಗೆ ಮನ್ಸೇ ಆಗಿಲ್ಲ. ಆದ್ರೂ ನಾನು ಸಿಕ್ಕರೆ ನಾನು ಗುರ್ತು ಹಿಡಿದು ಮಾತಾಡಿಸ್ತೀರಾ ಅಂತಂದ್ರೆ ಅದು ನಿಮ್ ದೊಡ್ಡತನ ಗೈಸ್. ಕೆಲವೊಬ್ರು ನೋಡಿ ಉರ್ಕೋತಾರೆ, ಕೆಲವೊಬ್ರು ಪ್ರೀತಿಯಿಂದ ಬಂದು ಮಾತಾಡಿಸ್ತಾರೆ. ಪ್ರೀತಿಯಿಂದ ಬಂದು ಮಾತಾಡಿಸ್ತವ್ರಿಗೆ ನಾನು 1 ಎಕರೆ ಹೊಲಾನು ಬರ್ಕೊಡೋಕೆ ನಾನು ರೆಡಿ ಇದ್ದೀನಿ. ಈ ಪ್ರೀತಿಲಿ ಏನೋ ಒಂದು ನಶೆ ಇದೆ ಗೈಸ್. ನಿಮ್ ಪ್ರೀತಿಗೆ ಯಾವತ್ತೂ ನಾನು ಮೋಸ ಮಾಡಲ್ಲ. ನಿಮ್ ಪ್ರೀತಿಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ ಗೈಸ್. ನಾನು ಉಡುಪಿಗೆ ಹೋಗಿದ್ದು ಹಾಸ್ಪಿಟ್ಲ್ಗಾಗಿ. ಆದ್ರೆ ನಾನು ಉಡುಪಿಲಿರೋ ಎಲ್ಲಾ ಊಟನ, ತಿಂಡಿನ, ಊರನ್ನ ಎಲ್ಲ ಎಕ್ಸ್ಪ್ಲೋರ್ ಮಾಡಿದೀನಿ. ನೀವು ಖಾಲಿ ಇದ್ರೆ ಹೋಗಿ ಯೂಟ್ಯೂಬ್ ಅಲ್ಲಿ ಫುಲ್ ವ್ಲಾಗ್ ಇದೆ, ಹೋಗಿ ನೋಡಿ. ಬಿಸಿ ಇದ್ರೆ ಬೇಡ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಗೈಸ್. ಈ ಲವ್ ನಾನು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ನೀವು ಒಂದಿನ ಅನ್ಬೇಕು, ಎದೆ ತಟ್ಕೊಂಡು ಹೇಳಬೇಕು, ನಾನು ಇಂಥ ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ.